ಟಾಕ್ಸಿಕ್ ಸಿನಿಮಾ ಮತ್ತೆ ಪೋಸ್ಟ್ ಪೋನ್ ಅಂತದ್ದೇನ್ ನಡೀತಾ ಇರ್ಬೋದು ಇಲ್ಲಿ ಮತ್ತೆ ಪೋಸ್ಟ್ ಪೋನ್ ಮಾಡ್ತಾ ಇದಾರಲ್ಲ ಅಂತ ಕೇಳೋದಾದ್ರೆ ವಿಷಯ ಬೇರೆ ಬೇರೆ ರೀತಿನೇ ಬರ್ತಾ ಇದೆ. ಅಫಿಷಿಯಲ್ ಆಗಿ ಮೂವಿ ಟೀಮ್ ಇದುವರೆಗೂ ಏನ್ ಮ್ಯಾಟ್ರು ಅಂತ ಬಿಟ್ಕೊಟ್ಟಿಲ್ಲ. ಹಂಗೇನಾದ್ರೂ ಬಿಟ್ಕೊಟ್ಬಿಡಿದ್ರೆ ಎಲ್ಲರೂ ತಿಗಾ ಮುಚ್ಕೊಂಡಿರೋರು ನನ್ನ ಸೇರಿಸಿ ಇದ್ರ ಬಗ್ಗೆ ಯಾರು ವಿಡಿಯೋ ಮಾಡ್ತಿರ್ಲಿಲ್ಲ. ಮೊದಲನೇದಾಗಿ ವಿಷಯ ಬರ್ತಾ ಇರೋದು ಈ ರೀತಿ. ಟಾಕ್ಸಿಕ್ ಸಿನಿಮಾ ಟೀಮ್ ಅವರೆಲ್ಲ ಸೇರ್ಕೊಂಡು ಕಾಮಿಕಾನ್ ಈವೆಂಟ್ ಅಲ್ಲಿ ಒಂದು ಸಣ್ಣ ಟ್ರೈಲರ್ ಅಲ್ಲ ದೊಡ್ಡ ಟ್ರೈಲರ್ ನೇ ರಿಲೀಸ್ ಮಾಡಿದಾರಂತೆ. ಅಲ್ಲಿಗೆ ಬರುವಂತ ಡಿಸ್ಟ್ರಿಬ್ಯೂಟರ್ ಗಳನ್ನ ಅಟ್ರಾಕ್ಟ್ ಮಾಡೋದಕ್ಕೆ ದೊಡ್ಡದಾಗಿ ಒಂದ್ 3 ರಿಂದ 4 ನಿಮಿಷದ ಒಳಗಡೆ ಇರುವಂತ ಟ್ರೈಲರ್ ನ ಎಕ್ಸ್ಟೆಂಡೆಡ್ ಕಟ್ ನ ರೆಡಿ ಮಾಡ್ಕೊಂಡು ತಕೊಂಡೋಗಿ ಅಲ್ಲಿರುವಂತ ಎಲ್ರಿಗೂ ಸಿ ಮಾಡಿಸಿದ್ದಾರೆ, ನೋಡ್ಸಿದ್ದಾರೆ. ಆಗಿದ್ಮೇಲೆ ಅಲ್ಲಿರುವಂತ ಯಾರಾದ್ರೂ ಒಬ್ರಾದ್ರೂ ಡಿಸ್ಟ್ರಿಬ್ಯೂಟರ್ ಈ ಕಡೆ ಗಮನ ಹರಿಸಿರ್ಲೇಬೇಕಲ್ವಾ. ಹರಿಸಿದ್ಮೇಲೆ ಅವರು ಪರ್ಚೇಸ್ ಕೂಡ ಮಾಡಿರ್ಬೇಕಲ್ಲ ಎಲ್ಲಾನು ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ, ಔಟ್ ಆಫ್ ಇಂಡಿಯಾದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ. ಅಂದ್ರೆ ನೀವ್ ಅರ್ಥ ಮಾಡ್ಕೊಳ್ಳಿ, ಇವ್ರು ಪೋಸ್ಟ್ ಪಾನ್ ಮೇಲೆ ಪೋಸ್ಟ್ ಪಾನ್ ಮಾಡ್ಕೊಂಡು ಹೋಗ್ತಾ ಇದಾರೆ ಅಂದ್ರೆ ಡಿಸ್ಟ್ರಿಬ್ಯೂಟರ್ ಇದುವರೆಗೂ ಸಿಕ್ಕಿಲ್ಲ. ಇದು ಮ್ಯಾಟ್ರು. ನಿಮ್ಗೆ ಏನಾದ್ರೂ ಒಂಚೂರು ತಲೆ ಇದ್ರೆ, ತಲೆ ಒಳಗಡೆ ಮೆದ್ಲೊಳಗಡೆ ಒಂಚೂರು ಏನಾದ್ರು ಬುದ್ಧಿ ಇದ್ರೆ ಥಿಂಕ್ ಮಾಡ್ತೀರಾ ನೀವು. ಇವಾಗ ಬಿಟ್ಟಿರುವಂತ ಸ್ಟೇಟ್ಮೆಂಟ್ ಒಳಗಡೆ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಆಗಿದೆ, ಅದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂತ. ಹಾಗಿದ್ಮೇಲೆ ಪೋಸ್ಟ್ ಪೋನ್ ಮಾಡ್ತಾ ಇದಾರೆ ಅಂದ್ರೆ ನಿಮ್ಗೆ ಅರ್ಥ ಆಗ್ಬೇಕು ಸೈಕಾಲಜಿ, ಸಿಕ್ಸ್ತ್ ಸೆನ್ಸ್. ನಿಮ್ಗೆ ಅರ್ಥ ಆಗ್ಬೇಕು ಸಿಕ್ಸ್ತ್ ಸೆನ್ಸ್. ಈಗ ಹೇಳ್ತಾ ಇದ್ದೀನಿ ಅಂದ್ ಕೂಡ್ಲೆ ಸಿನಿಮಾ ಚೆನ್ನಾಗಿಲ್ಲ ಅಂತಲ್ಲ. ಯಶ್ ಅವ್ರ ಮೇಲೆ ಕಾನ್ಫಿಡೆನ್ಸ್ ತುಂಬಾನೇ ಜಾಸ್ತಿ ಇದೆ. ನನಗಂತೂ 200% ಜಾಸ್ತಿನೇ ಇದೆ. ಸಿನಿಮಾನ ಒಂದೊಳ್ಳೆ ಲೆವೆಲ್ ಅಲ್ಲೇ ಮಾಡಿರ್ತಾರೆ ಅಂತ. ಗೀತು ಮೋಹನ್ ದಾಸ್ ಮೇಲೆ ಅಷ್ಟೊಂದೇನು ಯಶ್ ಅವ್ರ ಮೇಲೆ ತುಂಬಾನೇ ಕಾನ್ಫಿಡೆನ್ಸ್ ಆಗಿದ್ದೀನಿ, ಏನಾದ್ರೂ ಒಂದ್ ಬೇಯಿಸಿರ್ತಾರೆ ಸರಿಯಾಗಿ ಅಂತ. ಇನ್ನೂ ಕ್ಲಿಯರ್ ಆಗ್ಲಿಲ್ವಾ? ಈಗ ಅಚ್ಚುಕಟ್ಟಾಗಿ ನೀಟಾಗಿ ಕ್ಲಿಯರ್ ಮಾಡ್ಬಿಡ್ತೀನಿ ರೆಡಿಯಾಗಿ. ಮೊದಲನೇದಾಗಿ ಈ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾರ ಅಂತ ಮೇನ್ ಪ್ರೊಡ್ಯೂಸರ್ ಯಾರಪ್ಪ? KVN ಪ್ರೊಡಕ್ಷನ್ ಅಂಡರ್ ಅಲ್ಲಿ ಬರ್ತದೆ ಇದು. ಇನ್ನ ಕೋ ಪ್ರೊಡ್ಯೂಸರ್ ಯಶ್ ಅವ್ರದ್ದು ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್. ಇನ್ನ ಕರ್ನಾಟಕದಲ್ಲಿ ಈ ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಬೇರೆ ಯಾರು ಬೇಕಾಗಿಲ್ಲ, KVN ಅವರೇ ಮಾಡ್ತಾವ್ರೆ. ನಿಮ್ಗೆ ಗೊತ್ತಿರೋ ವಿಷಯನೇ. ಅದನ್ನ ಪಕ್ಕಕ್ಕಿಡಿ. ನೆಕ್ಸ್ಟ್ ಕೇರಳ ಕಡೆ ಬತ್ತು ಹೋದ್ರೆ ಕೇರಳದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಈ ಸಿನಿಮಾನ E4 ಎಂಟರ್ಟೈನ್ಮೆಂಟ್ ಅವರು ಕೈ ಹಾಕಿದ್ರು. ಅದನ್ನ ಅಫಿಷಿಯಲ್ ಆಗಿ ಪೋಸ್ಟರ್ ಕೂಡ ಬಿಟ್ಟಿದ್ರು ಮೂವಿ ಟೀಮ್ ಅವರು. ಡಿಸ್ಟ್ರಿಬ್ಯೂಟರ್ ಇವ್ರೇ ಅಂತ. ಇನ್ನು ತಮಿಳ್ನಾಡು ಕಡೆ ಬರೋದಾದ್ರೆ ಇಲ್ಲಿ ಇದನ್ನ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ 4 ಜನ ಕೈ ಹಾಕಿದ್ರು. ಥಿಂಕ್ ಮ್ಯೂಸಿಕ್ ಅವರು, 6 ಸ್ಟಾರ್ ಸೆಂದಿಲ್ ಎಕ್ಸೆಟ್ರಾ ಇನ್ನು ಬೇರೆ ಇದಾರೆ. ಪೋಸ್ಟರ್ ಅಲ್ಲಿ ನೀವೇ ನೋಡ್ತಾ ಇದೀರಾ ಯಾರ್ಯಾರು ಕೈ ಹಾಕಿದ್ದಾರೆ ಇದನ್ನ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ತಮಿಳ್ನಾಡಲ್ಲಿ ಅಂತ. ಇನ್ನ ಆಂಧ್ರ ಹಾಗೇನೆ ತೆಲಂಗಾಣ ಈ ಕಡೆ SVC ರಿಲೀಸ್ ಅವರು ಕೈ ಹಾಕಿದ್ದಾರೆ, ನಾವ್ ಈ ಕಡೆ ನೋಡ್ಕೋತೀವಿ ಅಂತ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಎಲ್ಲಾ ಕಡೆ ಆ ಸೈಡ್ ಅಲ್ಲಿ. ಇನ್ನ ಇಂಡಿಯಾದಲ್ಲಿರುವಂತ ನಾರ್ತ್ ಸೈಡ್ ಹಾಗೇನೆ ನೇಪಾಳ್ ಈ 2 ಕಡೆ AA ಫಿಲಮ್ಸ್ ಅವರು ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ರೆಡಿ ಆಗಿದ್ರು. ಅಫಿಷಿಯಲ್ ಪೋಸ್ಟರ್ ನೋಡಿ ನೀವು. ಇದೆಲ್ಲ ಆದ್ಮೇಲೆ ಕೊನೆದಾಗ ಒಂದ್ ಪೋಸ್ಟರ್ ರಿಲೀಸ್ ಮಾಡಿದ್ರು. ಎಂಟೈರ್ ವರ್ಲ್ಡ್ ವೈಡ್ ಓವರ್ಸೀಸ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದಾರೆ PHF ಕಂಪನಿ. ಇವರು ಎಂಟೈರ್ ವರ್ಲ್ಡ್ ವೈಡ್ ರಿಲೀಸ್ ಮಾಡೋದಕ್ಕೆ ಪ್ಲಾನ್ ಹಾಕಿದ್ದಾರೆ. ಡಿಸ್ಟ್ರಿಬ್ಯೂಟರ್ ಇವ್ರೆ ಅಂತ. ಅದನ್ನು ಅಫಿಷಿಯಲ್ ಆಗಿ ಪೋಸ್ಟರ್ ಬಿಟ್ರಪ್ಪ. ಈಗ ಡಿಸ್ಟ್ರಿಬ್ಯೂಟರ್ ಸಿಕ್ಕಿದ್ರು ಅಂದ್ಮೇಲೆ ರಿಲೀಸ್ ಮಾಡೋದಕ್ಕೆ ಏನ್ ನೋವು. ಸಿನಿಮಾ ಇಂಡಸ್ಟ್ರಿ ಒಳಗಡೆ ಡಿಸ್ಟ್ರಿಬ್ಯೂಷನ್ ಅಂತ ಬಂದಾಗ ತುಂಬಾ ವೆರೈಟಿ ಆಫ್ ಆಂಗಲ್ಸ್ ಗಳಿದಾವೆ. ಎಷ್ಟು ಜನ ಬೇಕಾದ್ರೂ ಈ ಸಿನಿಮಾನ ಪರ್ಚೇಸ್ ಮಾಡ್ಕೊಂಡು ಅವ್ರ ಲೋಕಲ್ ಬೇಸ್ ಅಲ್ಲಿ ಯಾವ ರೀತಿ ಬೇಕಾದ್ರೂ ರಿಲೀಸ್ ಮಾಡಬಹುದು. ಸ್ಟೇಟ್ಮೆಂಟ್ ಅಲ್ಲಿರೋ ಪ್ರಕಾರ ಸಿನಿಮಾ ಆಲ್ರೆಡಿ ಕಂಪ್ಲೀಟ್ ಆಗಿದೆ, ಎಲ್ಲ ಎಂಟೈರ್ ಏನು ಉಳ್ಕೊಂಡಿಲ್ಲ, ಎಲ್ಲ ಕಂಪ್ಲೀಟ್ ಆಗ್ಬಿಟ್ಟಿದೆ. ನಾವಿಲ್ಲಿ ಹುಡುಕ್ತಾ ಇದೀವಿ ಇನ್ನು ಗ್ಲೋಬಲ್ ಲೆವೆಲ್ ಅಲ್ಲಿ ಹೈ ರೇಂಜ್ ಅಲ್ಲಿ ಒಬ್ಬ ದೊಡ್ಡ ಡಿಸ್ಟ್ರಿಬ್ಯೂಟರ್ ನ. ವಿಷಯ ಕೇಳಿ ಬರ್ತಾ ಇದೆ WB ಅಂದ್ರೆ ವಾರ್ನರ್ ಬ್ರದರ್ಸ್ ಅವರು ಈ ಸಿನಿಮಾನ ಪರ್ಚೇಸ್ ಮಾಡಿದ್ದಾರೆ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಗ್ಲೋಬಲ್ ಲೆವೆಲ್ ಅಲ್ಲಿ ಅಂತ ರೂಮರ್ಸ್ ಗಳಿದಾವೆ. ಇದನ್ನು ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿಲ್ಲ. ನನ್ನ ಕೇಳೋದಾದ್ರೆ ಇಷ್ಟೇನೆ ಮ್ಯಾಟ್ರು. ರಾಕಿಂಗ್ ಸ್ಟಾರ್ ಯಶ್ ಅವರು ಒಂದೊಳ್ಳೆ ಸಿನಿಮಾನೇ ಮಾಡ್ತಾ ಇದಾರೆ. ಒಂದೊಳ್ಳೆ VFX, ಒಂದೊಳ್ಳೆ CGI, ನೆಕ್ಸ್ಟ್ ಲೆವೆಲ್ ಅಲ್ಲೇ ಎಲ್ಲಾನು ಕೂಡ ಅಚೀವ್ ಮಾಡಿದ್ದಾರೆ. ಆದ್ರೆ ಈ ಒಂದು ಹೈ ಕ್ವಾಲಿಟಿ ಸಿನಿಮಾನ ಒಂದೊಳ್ಳೆ ದೊಡ್ಡ ತಲೆ ಇಟ್ಕೊಂಡಿರೋಂತ ಡಿಸ್ಟ್ರಿಬ್ಯೂಟ್ ಕೈಗೆ ಸಿಕ್ಕಿದ್ರೆ, ಗ್ಲೋಬಲ್ ರೇಂಜ್ ಅಲ್ಲಿ ದೊಡ್ಡ ತಲೆ ಇರೋಂತ ಡಿಸ್ಟ್ರಿಬ್ಯೂಟರ್ ಏನಾರು ಸಿಕ್ಬಿಟ್ರೆ ವೈಡ್ ಆಗಿ ರಿಲೀಸ್ ಮಾಡಬಹುದು ಅನ್ನೋ ಒಂದು ಯೋಚನೆಯಲ್ಲಿ ಕೂತಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್ ಅವರು. ಇಷ್ಟನೇ ಮ್ಯಾಟ್ರು. ಈ PHF ಸಿನಿಮಾ ರಿಲೀಸ್ ಮಾಡ್ತಾರಲ್ಲ ಅವ್ರದೊಂದ್ ಸಣ್ಣ ಪುಟ ಡಿಸ್ಟ್ರಿಬ್ಯೂಷನ್ ಅಷ್ಟೇನೆ. ಹಂಗಂದ್ ಕೂಡ್ಲೆ ತುಂಬಾ ಸಣ್ಣದು ಅಂತಲ್ಲ, ಅದಕ್ಕೂ ಒಂದ್ ಲೆವೆಲ್ ಇದೆ. ಆದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಡಿಸ್ಟ್ರಿಬ್ಯೂಷನ್ ದೊಡ್ಡ ಕಂಪನಿ ಅಂದ್ರೆ WB, ಮಾರ್ವಲ್ ಸ್ಟುಡಿಯೋ, ಇನ್ನು ಎಕ್ಸೆಟ್ರಾ. ಸೊ ಇಲ್ಲಿ ಗೀತು ಮೋಹನ್ ದಾಸ್ ಹಾಗೇನೆ ರಾಕಿಂಗ್ ಸ್ಟಾರ್ ಯಶ್ ಇಬ್ರು ಸೇರ್ಕೊಂಡು ಈ ಸಿನಿಮಾನ ಅಂದ್ರೆ ಟಾಕ್ಸಿಕ್ ಸಿನಿಮಾನ 2 ಲ್ಯಾಂಗ್ವೇಜ್ ಅಲ್ಲಿ ಅಟ್ ದ ಟೈಮ್ ಒಂದೇ ಟೈಮ್ ಅಲ್ಲಿ ಶೂಟ್ ಮಾಡಿದ್ದಾರೆ. ಕನ್ನಡ ಪ್ಲಸ್ ಇಂಗ್ಲಿಷ್. ಟಾರ್ಗೆಟ್ ಫಿಕ್ಸ್ ಮಾಡ್ತಾ ಇರೋದು ರಾಕಿಂಗ್ ಸ್ಟಾರ್ ಯಶ್ ಅವರು ಇಂಗ್ಲಿಷ್ ಅಂತ ಬಂದ್ಮೇಲೆ
ತುಂಬಾನೇ ದೊಡ್ಡ ಲೆವೆಲ್ ಗ್ಲೋಬಲ್ ಲೆವೆಲ್ ಅಲ್ಲಿ ರೀಚ್ ಆಗ್ಬೇಕು. ಅದಕ್ಕೋಸ್ಕರ ದೊಡ್ಡ ಡಿಸ್ಟ್ರಿಬ್ಯೂಟರ್ಗೆ ಗಾಳ ಆಗ್ತಾವ್ರೆ. ಇಷ್ಟೇನೆ ಮ್ಯಾಟ್ರು. ಇಷ್ಟನ್ ಬಿಟ್ರೆ ಅಂತದ್ ಇನ್ನೇನು ಇಲ್ಲ. ನೀವೇ ಕೂತ್ಕೊಂಡು ಒಂದ್ಸಲ ಯೋಚನೆ ಮಾಡಿ ತಲೆ ಒಳಗಡೆ ಮೆದ್ಲಿದ್ರೆ, ಇಲ್ಲ ಅಂದ್ರೆ ಬಿಟ್ಬಿಡಿ ಬೇಡ. ಸೊ ಡೌಟ್ ನಿಮ್ಗೆ ಕ್ಲಿಯರ್ ಆಗಿರ್ಬೋದು ಅಂತ ಅನ್ಕೊಂಡು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಕೀಪ್ ವಾಚಿಂಗ್. ಟೇಕ್ ಕೇರ್. ಬೈ ಸಿ ಯು.